ಹರಿ ಓಂ. ಅತ್ರ ಪದಾನಾಂ ಇತಿ ಅನಭಿಧಾಯ ಶಬ್ದಾನಾಂ ಇತಿ ವದತಾ ಪ್ರಕೃತಿ ಪ್ರತ್ಯಯೋಃ ಅಪಿ ಅನ್ವಿತಾಭಿಧಾನ ಸಾಮರ್ಥ್ಯಂ ಸೂಚಿತಂ. ಅನುವ್ಯಾಖ್ಯಾನದಲ್ಲಿ ಶಕ್ತಿಶ್ಚೈವ ಅನ್ವಿತೆ ಸ್ವಾರ್ಥೆ ಶಬ್ದಾನಾಂ ಅನುಭೂಯತೆ. ಇಲ್ಲಿ ಮೂರು ಅಂಶ ಗಮನಿಸಿದ್ದಾರೆ ಟೀಕಾಕೃತ್ಪಾದರು. ಒಂದು, ಶಬ್ದ ಅಂತ ಯಾಕೆ ಹೇಳಿದರು? ಪದ ಅನ್ನೋ ಶಬ್ದವನ್ನು ಬಿಟ್ಟು ಶಬ್ದ ಅಂತ ಯಾಕೆ ಹೇಳಿದರು? ಶಬ್ದಾನಾಂ ಅಂತ ಬಹುವಚನ ಯಾಕೆ ಹೇಳಿದರು? ಆಯಿತಾ? ಬಹುವಚನ ಯಾಕೆ, ಶಬ್ದ ಯಾಕೆ? ಆಯಿತಾ? ಇವೆರಡಕ್ಕೂ ಉತ್ತರವನ್ನು ಟೀಕಾಕೃತ್ಪಾದರು ಹೇಳ್ತಾರೆ. ಸಂಸ್ಕೃತದಲ್ಲಿ ಶಬ್ದ ಪದ ಇವೆರಡಕ್ಕೆ ಸ್ವಲ್ಪ ವ್ಯತ್ಯಾಸ ಇದೆ. ರಾಮಃ ಇದು ಪದ, ರಾಮ ಇದು ಶಬ್ದ. ದ್ವಿತೀಯ ವಿಭಕ್ತಿ ತಗೊಳ್ರಿ. ರಾಮಃ ಗ್ರಾಮಂ ಗಚ್ಚತಿ ಅಥವಾ ಗೃಹಂ ಗಚ್ಚತಿ. ಗೃಹಂ ಎಂಬಲ್ಲಿ ಗೃಹಂ ಎಂಬುದು ಪದ, ಗೃಹ ಅಂ ಅನ್ನೋದು ಶಬ್ದ. ಶಕ್ತಿ ಯಾವುದಕ್ಕೆ? ಪದಕ್ಕೋ ಶಬ್ದಕ್ಕೋ? ಅಂದರೆ ಪದಕ್ಕೆ ಅಲ್ಲ, ಶಬ್ದಕ್ಕೆ. ಗೃಹಂ ಅಂದಾಗ ಗೃಹ ಅನ್ನೋ ಶಬ್ದಕ್ಕೆ ಶಕ್ತಿ ಇದೆ, ಅಂ ಅನ್ನೋ ಶಬ್ದಕ್ಕೆ ಶಕ್ತಿ ಇದೆ. ಪದಾನಾಂ ಶಕ್ತಿ ಅಂದರೆ ಗೃಹಂ ಅನ್ನೋದಕ್ಕೆ ಶಕ್ತಿ ಅಂತ ಹೇಳಿದಾಗ, ಶಬ್ದಾನಾಂ ಶಕ್ತಿ ಅಂತ ಹೇಳಿದರೆ ಗೃಹ ಅನ್ನೋದಕ್ಕೂ ಶಕ್ತಿ ಇದೆ, ಅಂ ಅನ್ನೋದಕ್ಕೂ ಶಕ್ತಿ ಇದೆ. ಏವಂಚ ಪದ ಶಬ್ದವನ್ನು ಬಿಟ್ಟು ಶಬ್ದ ಎಂಬ ಶಬ್ದವನ್ನು ಉಪಯೋಗ ಮಾಡಲಿಕ್ಕೆ ಕಾರಣ ಪ್ರಕೃತಿ ಪ್ರತ್ಯಯ, ಗೃಹ ಅಂ ಇವೆರಡರಲ್ಲಿ ಪ್ರತ್ಯೇಕ ಒಂದೊಂದಕ್ಕೂ ಶಕ್ತಿ ಇದೆ ಅಂತ ತಿಳಿಸುವ ಕಾರಣಕ್ಕೋಸ್ಕರ ಆಚಾರ್ಯರು ಪದಾನಾಂ ಅನ್ನದೇ ಶಬ್ದಾನಾಂ ಅಂದಿದ್ದಾರೆ. ಅಲ್ಲಿಗೆ ನಾವು ಹಿಂದೆ ಕೇಳಿದೆವು, ಗೃಹ ಅನ್ನೋ ಶಬ್ದ ಮನೆ ಅಂತ ಅರ್ಥ ಹೇಳುತ್ತೆ, ಅಂ ಅನ್ನೋದು ಕರ್ಮ ಅಂತ ಅರ್ಥ ಹೇಳುತ್ತೆ. ಮನೆಯೇ ಕರ್ಮ, ಅವೆರಡಕ್ಕೆ ಸಂಬಂಧ ಯಾವುದು ಹೇಳುತ್ತೆ ಅಂತ. ಇವಾಗ ಗೃಹ ಅನ್ನೋ ಶಬ್ದಕ್ಕೆ ಇತರಾನ್ವಿತ ಗೃಹವೂ ಅರ್ಥ, ಅಂ ಅನ್ನೋದಕ್ಕೆ ಇತರಾನ್ವಿತ ಕರ್ಮತ್ವವೂ ಅರ್ಥ. ಇತರ ಅಂದರೆ ಇದಕ್ಕೆ, ಇತರ ಅಂದರೆ ಯಾವುದು? ಇದು. ಇದಕ್ಕೆ ಇತರ ಅಂದರೆ ಇದು. ಅಲ್ಲಿಗೆ ಇವೆರಡರ ಅನ್ವಯವನ್ನು ಕೂಡ ಇವೆರಡೂ ಪದಗಳೂ ಹೇಳಿತು. ಅಲ್ಲಿಗೆ ಗೃಹದಲ್ಲಿ ಕರ್ಮತ್ವ ಇದೆ ಅನ್ನೋದು ಅನ್ವಯದಲ್ಲೂ ಶಕ್ತಿ ಇರೋದರಿಂದ ಇವೆರಡಕ್ಕೆ ಸಂಬಂಧದಲ್ಲೂ ಶಕ್ತಿ ಇದೆ. ಆದ್ದರಿಂದ ಗೃಹದಲ್ಲಿ ಕರ್ಮತ್ವ ಅನ್ನೋ ಅರ್ಥ ತಿಳಿಯುತ್ತದೆ ಅಂತ ಶಬ್ದದಿಂದ ಇದನ್ನು ಆಚಾರ್ಯರು ತಿಳಿಸಿದ್ದಾರೆ. ಕೇಚಿದಾಹುಹು. ಇವಾಗ ಪದ ಬಿಟ್ಟು ಶಬ್ದ ಅಂತ ಹೇಳಿದ್ದಕ್ಕೆ ಕೃತ್ಯ ಹೇಳಿದರು, ಬಹುವಚನಕ್ಕೆ ಕೃತ್ಯ ಹೇಳ್ತಾರೆ ಟೀಕಾಕೃತ್ಪಾದರು. ಏಕಮೇವ ಪದಂ ಅನ್ವಿತಾಭಿಧಾಯಿ ಇತರಾಣಿ ತು ಪದಾನಿ ತತ್ಪ್ರತಿಯೋಗಿ ಸನ್ನಿಧಾಪನ ಮಾತ್ರೇ ಏವ ವ್ಯಾಪ್ರಿಯಂತೆ ತಚ್ಚ ಪ್ರಥಮಂ ವಾ ಪ್ರಧಾನಂ ವಾ ಇತಿ ತನ್ನಿರಾಸಾರ್ಥಂ ಶಬ್ದಾನಾಂ ಇತಿ ಬಹುವಚನಂ. ಶಬ್ದಕ್ಕೆ ಶಕ್ತಿ ಅನ್ನದೇ ಶಬ್ದಗಳಿಗೆ ಶಕ್ತಿ ಅಂದಿದ್ದಾರೆ ಆಚಾರ್ಯ. ಯಾಕದು ಬಹುವಚನ ಯಾಕೆ? ಕೆಲವರ ಸಿದ್ಧಾಂತದಲ್ಲಿ ವಾಕ್ಯದಲ್ಲಿ ಅನೇಕ ಪದ ಇದ್ದರೆ ಆ ಎಲ್ಲ ಪದಗಳಿಗೂ ಅನ್ವಿತದಲ್ಲಿ ಶಕ್ತಿ ಅಲ್ಲ, ಯಾವುದೋ ಒಂದು ಪದಕ್ಕೆ ಅನ್ವಿತದಲ್ಲಿ ಶಕ್ತಿ, ಅನ್ವಯ ತಿಳಿಸಿಬಿಡ್ತದೆ. ಉಳಿದ ಪದಗಳಿಗೆ ಸ್ವಾರ್ಥ ಮಾತ್ರದಲ್ಲಿ ಶಕ್ತಿ. ಉದಾಹರಣೆಗೆ ರಾಮಃ ಶುಕ್ಲಾಂ ಗಾಂ ದಂಡೇನ ಆನಯತಿ ಅಂತಿದೆ. ಇಲ್ಲಿ
ರಾಮ ಅನ್ನೋದು ಮೊದಲನೇ ಪದ, ಇದಕ್ಕೆ ಅನ್ವಯದಲ್ಲಿ ಶಕ್ತಿ ಇದೆ, ಅಲ್ಲಿಗೆ ಅನ್ವಯವನ್ನು ತಿಳಿಸ್ಬಿಡ್ತದೆ. ಶುಕ್ಲಾಂ ಬರೇ ಬಣ್ಣದಲ್ಲಿ ಮಾತ್ರ ಅದಕ್ಕೆ ಅರ್ಥ. ಗಾಂ ಒಂದು ಪ್ರಾಣಿ ಮಾತ್ರ ಅದಕ್ಕೆ ಅರ್ಥ. ದಂಡೇನ ಒಂದು ಕೋಲು ಅಷ್ಟ. ಆನಯತಿ ಒಂದು ಕ್ರಿಯೆ ಅರ್ಥ. ಅಲ್ಲಿಗೆ ಅನ್ವಯವನ್ನು ತಿಳಿಸುವ ಪದ ಮೊದಲನೇ ಪದ. ಉಳಿದೆಲ್ಲ ಪದಗಳಿಗೆ ಅನ್ವಯದಲ್ಲಿ ಶಕ್ತಿ ಇಲ್ಲ, ಅಥವಾ ಮೊದಲನೇದ್ದು ಆಗಬಹುದು. ಆ ವಾಕ್ಯದಲ್ಲಿ ಯಾವುದು ಪ್ರಧಾನನೋ ಆ ಪದ. ಶಕ್ತಿ ಇದ್ದರೆ ಅನ್ವಯ ತಿಳಿಯೋದು. ಅನ್ವಯ ಆದರೆ ಶಕ್ತಿ ಆಗಲ್ಲ. ಶಕ್ತಿ ಇರೋದರಿಂದ, ಆ ಪದಕ್ಕೆ ಆ ಸಾಮರ್ಥ್ಯ ಇರೋದರಿಂದ ಅನ್ವಯ ತಿಳಿಯುತ್ತದೆ ನಮಗೆ. ಅನ್ವಯವನ್ನು ತಿಳಿಸುವ ಶಕ್ತಿ ಪದಗಳಿಗೆ ಇದೆ. ಎಲ್ಲ ಪದಗಳಿಗಿಲ್ಲ, ಒಂದು ಪದಕ್ಕೆ ಮಾತ್ರ ಅಂತ. ಇದನ್ನು ನಿರಾಕರಣೆ ಮಾಡೋಕ್ಕೋಸ್ಕರ ಆಚಾರ್ಯರು ಏನಂದರು? ಒಂದಕ್ಕಲ್ಲ ಎಲ್ಲದಕ್ಕೂ, ಪ್ರಧಾನವಲ್ಲ ಶಬ್ದಾನಾಂ, ಎಲ್ಲ ಶಬ್ದಗಳಿಗೂ ಅನ್ವಿತದಲ್ಲಿ ಶಕ್ತಿ ಅಂತ. ಯಾಕೆ? ಮೊದಲನೇ ಪದಕ್ಕೆ ಅನ್ವಿತದಲ್ಲಿ ಶಕ್ತಿ ಅಂತ ಒಪ್ಪಿದರೆ ಎಲ್ಲ ಪದಗಳಿಗೂ ಅನ್ವಿತದಲ್ಲಿ ಶಕ್ತಿ ಅಂತ ಒಪ್ಪಿದಂತೆ ಆಯಿತು. ಆಯಿತಾ? ಉದಾಹರಣೆಗೆ ರಾಮ ಶುಕ್ಲಾಂ ಗಾಂ ದಂಡೇನ ಆನಯತಿ. ಮೊದಲನೇ ಪದ ಯಾವುದು? ರಾಮ. ನಾನು ಇದೇ ಸಂಸ್ಕೃತದಲ್ಲಿ ಪ್ಲೇಸ್ಮೆಂಟಿಗೆ ಅರ್ಥ ವಿಶೇಷ ಇಲ್ಲ. ಶುಕ್ಲಾಂ ಗಾಂ ರಾಮ ಆನಯತಿ. ಮೊದಲನೇ ಪದ ಯಾವುದು? ಅನ್ವಿತದಲ್ಲಿ ಶಕ್ತಿಯಾ? ಗಾಂ ಶುಕ್ಲಾಂ ರಾಮ ದಂಡೇನ ಆನಯತಿ. ಮೊದಲನೇ ಪದ ಯಾವುದು? ಗಾಂ. ಅಲ್ಲಿಗೆ ಮೊದಲನೇ ಪದಕ್ಕೆ ಅನ್ವಿತದಲ್ಲಿ ಶಕ್ತಿ ಅಂತ ಒಪ್ಪಿದರೆ ಎಲ್ಲ ಪದಗಳಿಗೂ ಅನ್ವಿತ ಶಕ್ತಿ ಒಪ್ಪುತ್ತಂತೆ. ಯಾಕೆ? ಮೊದಲು ಯಾವುದು ಬೇಕಾದರೂ ಆಗ್ಬೋದು. ಆದ್ದರಿಂದ ಮೊದಲನೇದ್ದು ಅಂತ ರಿಸ್ಟ್ರಿಕ್ಷನ್ ಮಾಡೋದು ಒಂದೇ, ಎಲ್ಲ ಪದಗಳಿಗೂ ಅನ್ವಿತದಲ್ಲಿ ಶಕ್ತಿ ಅಂತ ಹೇಳೋದು ಒಂದೇ. ಆದ್ದರಿಂದ ಒಂದಕ್ಕೆ ಅಂತ ಹೇಳೋಕ್ಕೆ ಬರಲ್ಲ, ಎಲ್ಲದಕ್ಕೂ ಅನ್ವಿತೇ ಶಕ್ತಿ ಅನ್ನೋದನ್ನು ತಿಳಕ್ಕೋಸ್ಕರ ಶಬ್ದಾನಾಂ ಅಂತ ಬಹುವಚನ ಹೇಳಿದ್ದಾರೆ. ಪ್ರತ್ಯಯ ಹೌದು. ಪ್ರತ್ಯಯಕ್ಕೊಂದು ಅರ್ಥ ಇದೆ, ಬರೇ ಅರ್ಥ ಅಲ್ಲ, ಅನ್ವಿತ ಅರ್ಥ. ಯತೇಕತ್ರ ಪ್ರಯೋಗೇ ಪ್ರಥಮಂ ತದೇವ ಅನ್ಯತ್ರ ಅಪ್ರಥಮಂ ಅನ್ಯತ್ರ ತು ಪ್ರಥಮಂ ಇತಿ ನ ಪದಾನಾಂ ಪ್ರಾಥಮ್ಯ ನಿಯಮಃ ಅಸ್ತಿ. ಅರ್ಥ ಆಯ್ತಾನೆ? ಒಂದು ವಾಕ್ಯದಲ್ಲಿ ಒಂದು ಪ್ರಥಮ ಆದರೆ ಇನ್ನೊಂದು ವಾಕ್ಯದಲ್ಲಿ ಅದು ದ್ವಿತೀಯ ಆಗಿರ್ಬೋದು. ಪ್ರಥಮ ಅಂದರೆ ಎಲ್ಲವೂ ಪ್ರಥಮ ಆಗಬಹುದು. ತಥಾ ಚ ಪ್ರಥಮಂ ಪದಂ ಇತಿ ವದತ ಸರ್ವಾಣ್ಯಪಿ ಅನ್ವಿತಾಭಿಧಾಯೀನಿ ಇತಿ ಅಂಗೀಕೃತಾನಿ ಇತಿ ಕಿಮತ್ರ ವಕ್ತವ್ಯಂ. ಮೊದಲನೇ ಪದ ಅಂತ ಹೇಳೋ ಮೂಲಕ ಎಲ್ಲ ಪದಗಳಿಗೂ ಅನ್ವಿತ ಶಕ್ತಿಯನ್ನು ಒಪ್ಪದಂತೆ ಆಯಿತು. ಇತ್ಯತ್ರ ಕಿಮತ್ರ ವಕ್ತವ್ಯ. ಪ್ರಧಾನತ್ವಮಪಿ ಪದಸ್ಯ ಕಿಮುಚ್ಯತೆ. ಎರಡು ಆಲ್ಟರ್ನೇಟಿವ್ ಇಟ್ಟಿದ್ದ. ಮೊದಲನೇ ಪದ ಅನ್ವಿತಾಭಿಧಾನವಾದಿ, ಅನ್ವಿತ ಅಭಿಧಾಯಿ, ಅಥವಾ ಪ್ರಧಾನ ಪದವು ಅನ್ವಯವನ್ನು ಹೇಳ್ತದೆ, ಉಳಿದಿದ್ದೆಲ್ಲ ಸ್ವಾರ್ಥವನ್ನಷ್ಟೇ ಹೇಳ್ತದೆ. ಪ್ರಧಾನ ಅಂದರೆ ಏನು? ಯದರ್ಥ ಪ್ರತಿಪಾದನ ಪರಾಣಿ ಇತರ ಪದಾನಿ ತತ್ಪ್ರಧಾನಂ ಇತಿ ಚೇತ್ ತರ್ಹಿ ವಾಕ್ಯಭೇದೇನ ಪ್ರಾಧಾನ್ಯಸ್ಯ ಅವ್ಯವಸ್ಥಿತತ್ವಾತ್ ಸರ್ವಪದಾನಾಂ ಅನ್ವಿತಾಭಿಧಾನ ಸಾಮರ್ಥ್ಯಮೇವ ಆಯಾತಂ. ಪ್ರಧಾನ ಪದ ಅಂದರೆ ಯಾವುದನ್ನು ತಿಳಿಸೋಕ್ಕೋಸ್ಕರ ಇತರೆಲ್ಲ ಪದಗಳಿದೆಯೋ ಅದು ಪ್ರಧಾನ. ಅಂದರೆ ಈ ಪ್ರಾಧಾನ್ಯ ಅವ್ಯವಸ್ಥಿತ. ಆಯಿತಾ? ಉದಾಹರಣೆಗೆ ರಾಮ ಏನು? ಬರ್ತಾ ಇದ್ದಾನೆ. ಇಲ್ಲಿ ಪ್ರಧಾನ ಯಾರು? ಬರ್ತಾ ಇದ್ದಾನೆ ಅನ್ನೋದು ಕೋಣ. ಬರ್ತಾ ಇದ್ದಾನೆ ಯಾರು? ರಾಮ. ಇಲ್ಲಿ ಪ್ರಧಾನ ಯಾವುದು? ನೋಡಿ, ಆ ಪ್ರಾಧಾನ್ಯ ಒಂದೊಂದು ಸಂದರ್ಭದಲ್ಲಿ ಒಂದೊಂದು ಆಗಿರುತ್ತದೆ.
ಅಲ್ಲಿಗೆ ಪ್ರಧಾನ ಪದ ಅನ್ವಯವನ್ನು ಹೇಳ್ತದೆ ಅಂದರೆ ಎಲ್ಲ ಪದವೂ ಅನ್ವಯವನ್ನು ಹೇಳ್ತದೆ ಅಂತ ಅರ್ಥ. ಒಂದೊಂದು ಕಡೆ ಒಂದೊಂದು ಪ್ರಧಾನ ಆಗಿರುತ್ತೆ. ಆಖ್ಯಾತ ಪದಂ ಪ್ರಧಾನಂ ಇತಿ ಚೇನ್ನ ದಧ್ನಾಜುಹೋತಿ ಇತ್ಯಾದಿ ಗುಣವಿಧಾನೇಷು ಅನುಪಪತ್ತೇಃ ಆಖ್ಯಾತ ಪದ ರಹಿತೇಷ್ವಪಿ ಅನ್ವಯ ಪ್ರತ್ಯಯದರ್ಶನಾಚ್ಚ ಆಖ್ಯಾತ ಪದ ಪ್ರಧಾನ. ಆಖ್ಯಾತ ಅಂದ್ರೇನು? ಆಖ್ಯಾತ ಅಂದರೆ ಕ್ರಿಯಾಪದದ ಜೊತೆಯಲ್ಲಿರುವ ಪ್ರತ್ಯಯಕ್ಕೆ ಆಖ್ಯಾತ ಪದ ಅಂತ ಕರೀತಾರೆ. ಗಚ್ಚತಿ, ಇಲ್ಲಿ ತಿ ಅನ್ನೋದು ಆಖ್ಯಾತ ಪದ. ಯಜೇತ ಯಾವುದು? ತ. ಪಶ್ಯ ಅನ್ನೋಲ್ಲಿರೋ ಲೋಟ್ ನಕಾರ. ಹೀಗೆ ಆಖ್ಯಾತ ಪದವು ವಾಕ್ಯದಲ್ಲಿ ಪ್ರಧಾನ ಅಂತೀವಿ ಅಂದರೆ ಹೇಳಕ್ಕೆ ಬರಲ್ಲ ಅಂದರು. ಇದೊಂದು ಮೀಮಾಂಸಾದ ಉದಾಹರಣೆ ಕೊಟ್ಟಿದ್ದಾರೆ ನೋಡಿ. ಜ್ಯೋತಿಷ್ಠೋಮೇನ ಯಜೇತ, ಜ್ಯೋತಿಷ್ಠೋಮ ಯಾಗವನ್ನು ಮಾಡು. ಇದು ಯಾವುದು ಪ್ರಧಾನ ಆಯಿತು? ತ. ಡು ಅನ್ನೋದು ಅದು ಅಂದರೆ ಕೊನೆಗೆ ಎಂಡ್ ಆಗೋದು ಆ ಆಖ್ಯಾತದ ಅರ್ಥದಲ್ಲಿ, ಅದು ಪ್ರಧಾನ. ಆದರೆ ಎಲ್ಲ ಕಡೆ ಹೀಗಿರಲ್ಲ. ಜ್ಯೋತಿಷ್ಠೋಮೇನ ಅಲ್ಲ, ಜ್ಯೋತಿಷ್ಠೋಮ ಯಾಗ ಮಾಡು. ಜ್ಯೋತಿಷ್ಠೋಮ ಯಾಗವನ್ನು ಮಾಡಲಿಕ್ಕೆ ದ್ರವ್ಯ ಯಾವುದು ಬಂದಾಗ ದಧ್ರಾಜುಹೋತಿ ಅಂತ ಬರುತ್ತೆ. ಇಲ್ಲಿ ಯಾಗ ಮಾಡು ಅಂತ ನಮ್ಗೆ ಗೊತ್ತಾಗಿದೆ, ಯಾವುದರಿಂದ ಅಂತ ಪ್ರಶ್ನೆ ಬಂತು. ಆವಾಗ ಈ ಶ್ರುತಿ ಹೇಳುತ್ತೆ ದಧ್ನ. ದಧ್ನ ಅಂದರೆ ಮೊಸರು, ಮೊಸರನ್ನು ಹೋಮಿಸು ಅಂತ. ಇಲ್ಲಿ ಯಾವುದು ಪ್ರಧಾನ? ಹೋಮ ಮಾಡೋದು ನಮ್ಗೆ ಗೊತ್ತಿದೆ, ಯಾವುದರಿಂದ ಹೋಮ ಮಾಡಬೇಕು ಅಂತ ಪ್ರಶ್ನೆ. ಉತ್ತರ ಹೇಳ್ತು ದಧ್ನ. ಇಲ್ಲಿ ಯಾವುದು ಪ್ರಧಾನ? ಜುಹೋತಿ ಅಲ್ಲ. ಅಲ್ಲಿಗೆ ಆಖ್ಯಾತ ಪದ ಪ್ರಧಾನ ಆಯಿತಾ? ಇಲ್ಲ. ಆದ್ದರಿಂದ ಪ್ರತಿಯೊಂದು ವಾಕ್ಯದಲ್ಲೂ ಆಖ್ಯಾತವೇ ಪ್ರಧಾನ ಆಗಿರ್ತದೆ ಅಂತ ನಿಯಮ ಇಲ್ಲ. ಕೆಲವು ಕಡೆ ನಾಮಪದವೂ ಪ್ರಧಾನ ಆಗಿರಬಹುದು ಒಂದು. ಇನ್ನು ಆಖ್ಯಾತ ಪ್ರಧಾನ ಅನ್ನೋದು ನಮ್ಮ ಅನುಭವಕ್ಕೂ ವಿರುದ್ಧ. ಆಖ್ಯಾತ ಪದ ಇಲ್ಲದೇ ಇರುವ ಸೆಂಟೆನ್ಸ್ ಇದೆ, ಆಯಿತಾ? ಎಲ್ಲ ಪದದಲ್ಲೂ ಕ್ರಿಯಾಪದ ಕಂಪಲ್ಸರಿನಾ? ಅಲ್ಲ, ಕ್ರಿಯಾಪದ ಇಲ್ಲದೇ ಇರುವ ಸೆಂಟೆನ್ಸು ಇದೆ. ಇದು ನಮ್ಮ ಸಿದ್ಧಾಂತ. ಹೇಗಿದೆ ನೋಡ್ರಿ. ಈ ಪುಸ್ತಕ ಸುಧಾ ಪುಸ್ತಕ ಅಂದೆ ನಾನು. ಇಲ್ಲಿ ಕ್ರಿಯಾಪದ ಇದೆಯಾ? ಇದು ಸುಧಾ ಪುಸ್ತಕ, ಕ್ರಿಯಾಪದ ಇದೆಯಾ? ಇದಂ ಸುಧಾ ಪುಸ್ತಕಂ, ಕ್ರಿಯಾಪದ ಇದೆಯಾ? ಇಲ್ಲ. ಆಖ್ಯಾತ ಪದ ಪ್ರಧಾನ ಅಂದರೆ ಇಲ್ಲಿ ಬೋಧ ಬರ್ತದೋ ಇಲ್ವೋ? ಅಂದ ಆಖ್ಯಾತ ಪದ ಇರಲೇಬೇಕು ಅಂತ ನಿಯಮ ಇಲ್ಲ. ಅದಕ್ಕೊಂದು ಉದಾಹರಣೆ ಕೊಟ್ಟಿದ್ದಾರೆ ಟೀಕಾಕೃತ್ಪಾದರು ನೋಡ್ರಿ. ನಹಿ ಪರಿಣತಿ ಸುರಸಂ ಪನಸಫಲಂ ಇತ್ಯಾದೌ ಅನ್ವಯಃ ನ ಪ್ರತೀಯತೆ ಇತಿ ಯುಕ್ತಂ ಅನುಭವ ವಿರೋಧ. ಇದು ಸೌತ್ಕೇಂದ್ರ. ಇಲ್ಲಿ ಬೇಕಾದಷ್ಟು ಹಲಸಿನ ಹಣ್ಣು ಸಿಗುತ್ತೆ. ನಿಮಗೆ ಹೊಸ್ತು ಅಂದ್ಕೊಳ್ರಿ. ನೀವು ಇನ್ನು ಹಲಸಿನ ಹಣ್ಣಾಗಲಿಲ್ಲ, ಅರ್ಧ ಹಣ್ಣಾಗಿದೆ, ಬಿಡಿಸ್ತಾ ಇದ್ದೀರಿ. ನಾನು ಹೇಳಿದರೆ ಹಲಸಿನ ಹಣ್ಣು ಯಾವತ್ತೂ ಮಾಗಿದ್ರೆ ರುಚಿ ಅಂತೇನೆ. ಪರಿಣತಿ ಸುರಸಂ ಪನಸ ಫಲಂ. ಪರಿಣತಿ ಅಂದರೆ ಮಾಗೋದು, ಸುರಸಂ ಒಳ್ಳೆ ಸಿಹಿಯಾಗಿರುತ್ತೆ. ಆಚಾರ್ಯ ನೀವು ಕ್ರಿಯಾಪದನ ಹೇಳಲಿಲ್ಲ, ಅಬ್ಜೆಕ್ಷನ್ ಮಾಡ್ತೀರಾ ನನಗೆ? ಇಲ್ಲಿ ಕ್ರಿಯಾಪದ ಇದೆಯಾ? ಮಾಗಿದ ಹಲಸು ರುಚಿಯಾಗಿರುತ್ತೆ. ಇಲ್ಲಿ ಪರಿಣತಿ ಸುರಸಂ ಪನಸ ಫಲಂ, ಕ್ರಿಯಾಪದ ಇಲ್ಲ. ಆದ್ದರಿಂದ ಕ್ರಿಯಾಪದವೇ ಪ್ರಧಾನ, ಆಖ್ಯಾತ ಪದವೇ ಪ್ರಧಾನ ಅಂತ ಹೇಳಲಿಕ್ಕೆ ಬರಲ್ಲ. ಆಖ್ಯಾತ ಪದ ಇಲ್ಲದಿದ್ದರೂ ಕೂಡ ಬೋಧ ಬರ್ತದೆ. ನ ಚ ತತ್ರ ಅಧ್ಯಾಹಾರಃ ಸಹಿ ಲೋಕಪ್ರತೀತ್ಯನುರೋಧಾದ್ವಾ ಆಶ್ರಯಣೀಯಃ ಸ್ವಸಮಯ ಅನುರೋಧಾದ್ವಾ ನಾದ್ಯಃ ಲೋಕಪ್ರತೀತೇಃ
ಪರ್ಯವಸಿತತ್ವಾತ್ ನ ದ್ವಿತೀಯಃ ತಸ್ಯೈವ ನಿರ್ಮೂಲತ್ವಾತ್ ಸಮಯಾಂತರಾನುರೋಧೇನ ತತ್ಪರಿತ್ಯಾಗಸ್ಯಾಪಿ ಸಂಭವಾತ್. ಅಲ್ಲ, ಪರಿಣತಿ ಸುರಸಂಪನಸ ಫಲಂ ತಿದ್ದಾಗ ನಿಮಗೆ ವಾಕ್ಯದ ಅರ್ಥ ಆಯಿತು. ಹೇಗೆ ಅರ್ಥ ಆಯಿತು ಅಂದರೆ ಭವತಿ ಅಂತ ನೀವು ಸೇರಿಸ್ಕೊಂಡಿದ್ದೀರಿ. ಕ್ರಿಯಾ ಅಧ್ಯಾಹಾರ. ಪರಿಣತಿ ಸುರಸಂಪಲಸ ಫಲಂ ಭವತಿ ಅಂತ ಆಚಾರ್ಯರು ಹೇಳಿದ್ದಾರೆ. ಆದರೆ ಅವರು ಹೇಳದಿದ್ದರೂ ಅದು ಅಂಡರ್ಸ್ಟುಡ್ಡು. ಕ್ರಿಯಾಪದವನ್ನು ಅಧ್ಯಾಹಾರ ಮಾಡಿಕೊಂಡೇ ನಮಗೆ ಅರ್ಥ ಬಂದಿದ್ದು. ಯಾರ ವಾದ ಇದು? ಕ್ರಿಯಾಪದ ಬೇಕೇ ಬೇಕು ಅಂತ ಹೇಳುವವರ ವಾದ. ಯಾರು ಹೀಗೆ ಹೇಳುವವರು? ನೈಯಾಯಿಕರಲ್ಲ, ವೈಯಾಕರಣರು. ನೈಯಾಯಿಕರಿಗೆ ಕ್ರಿಯಾಪದ ಬೇಕಾಗಿಲ್ಲ. ಅವರ ವಾಕ್ಯದ ಡೆಫಿನೇಷನ್ನೇ ಹಾಗೆ, ಏಕತಿಂಗ್ ವಾಕ್ಯಂ ಅಂತ. ವಾಕ್ಯ ಅಂತ ಆಗಬೇಕಾದ್ರೆ ಏನಿರಬೇಕಲ್ಲಿ? ಕ್ರಿಯಾಪದ ಇರಲೇಬೇಕು. ಹೀಗೆ ಯಾರು ಅಂತಾರೋ ಪರಿಣತಿ ಸುರ ಸಂಪನ್ನ ಸಫಲಂ ಅಂತ ಹೇಳಿದ ಮೇಲೆ ಭವತಿ ಅಂತ ಆಚಾರ್ಯರಿಗೆ ವಿವಕ್ಷಿತ ಆಗಿದೆ. ಅಧ್ಯಾಹಾರ ಮಾಡ್ಕೋತೀನಿ ನಾನು ಅಂದರೆ, ಅಧ್ಯಾಹಾರ ಜನರ ಅನುಭವಕ್ಕೆ ಅನುಗುಣವಾಗಿ ಮಾಡ್ಕೋತೀಯೋ ಅಥವಾ ನಿನ್ನ ಸಿದ್ಧಾಂತಕ್ಕೆ ಅನುಗುಣವಾಗಿ ಮಾಡ್ಕೋತೀಯೋ? ಜನರ ಅನುಭವ ಭವತಿ ಅಂತ ಅಧ್ಯಾಹಾರ ಮಾಡದಿದ್ದರೂ ಅವರಿಗೆ ಅರ್ಥ ಆಗಿದೆ. ನಿನ್ನ ಸಿದ್ಧಾಂತ ಪ್ರಕಾರ ಅಂದರೆ ನಿನ್ನ ಸಿದ್ಧಾಂತನೇ ತಪ್ಪು ಅಂತ ನಾನು ಹೇಳ್ತೇನೆ. ನಿನ್ನ ಸಿದ್ಧಾಂತ ಪ್ರಕಾರ ನೀನು ಮಾಡ್ಕೊಳ್ಳೋದಾರೆ ನನ್ನ ಸಿದ್ಧಾಂತ ಕ್ರಿಯಾಪದ ಬೇಕಾಗಿಲ್ಲ, ನಾನು ಮಾಡ್ಕೊಳ್ಳಲ್ಲ. ಅಲ್ಲಿಗೆ ಮಾಡಬೇಕೋ ಮಾಡಬಾರ್ದು ಅಂದರೆ ಅವರವರ ಸಿದ್ಧಾಂತಕ್ಕೆ ಬಿಟ್ಟಿದ್ದು. ಅನುಭವ ಅವರ ಸಿದ್ಧಾಂತಕ್ಕೆ ಬಿಟ್ಟಿದ್ದ. ನಮ್ಮ ಸಿದ್ಧಾಂತ ಪ್ರಕಾರ ಹಲಸಿನಕಾಯಿ ಸಿಹಿ, ನಿಮ್ಮ ಸಿದ್ಧಾಂತ ಪ್ರಕಾರ ಹಲಸಿನಕಾಯಿ ಕಹಿ. ಹೌದಾ? ವಸ್ತುಸ್ಥಿತಿ ಸಿದ್ಧಾಂತದಿಂದ ಬದಲಾವಣೆ ಆಗಲ್ಲ. ಅಂದರೆ ನನ್ನ ಸಿದ್ಧಾಂತ ಪ್ರಕಾರ ಅಧ್ಯಾಹಾರ ಮಾಡಿಯೇ ಬೋಧಾ ಅಂತ ಹೇಳುವಂತಿಲ್ಲ. ಅಂದರೆ ಲೋಕಾನುಭವದಲ್ಲಿ ಅಧ್ಯಾಹಾರ ಇಲ್ಲದೇನೂ ಆಗತ್ತೆ. ಅದರಿಂದ ಕ್ರಿಯಾಪದ ಇರಲೇಬೇಕು ಅಂತಿಲ್ಲ. ಆದ್ದರಿಂದ ಆಖ್ಯಾತ ಪದವು ಪ್ರಧಾನ ಅನ್ನೋ ವಾದ ಸರಿಯಲ್ಲ. ಏತು ವಿಶೇಷಾನ್ವಯೇ ಏವ ಶಕ್ತಿ ಪದಾನಾಂ ಇತಿ ಆಸ್ಥಿಷತ ತನ್ಮತ ನಿರಾಸಾಯ ಅನ್ವಿತೆ ಇತಿ ಸಾಮಾನ್ಯೇನ ಉಕ್ತಂ ಉಪಪತ್ತಿಂತು ವಕ್ಷ್ಯಾಮಃ ಇತಿ. ಅನುವ್ಯಾಖ್ಯಾನದಲ್ಲಿರುವ ಮೂರನೇ ಪಾಯಿಂಟ್. ಮೊದಲನೇದ್ದು ಶಬ್ದ ಯಾಕೆ ಹೇಳಿದರು, ಎರಡನೇದ್ದು ಬಹುವಚನ ಯಾಕೆ ಹೇಳಿದರು, ಮೂರನೇದ್ದು ಅನ್ವಿತೆ ಶಕ್ತಿ ಅಂತ ಆಚಾರ್ಯರ ವಾಕ್ಯ ಇದೆ. ಪದಾನಾಂ ಅನುಭೂಯತೆ ಅಂತ ಅನ್ವಿತೆ ಅಂದರೂ ಹೊರತು ಆನಯನಾನ್ವಿತೆ ಅಂತ ಹೇಳಲಿಲ್ಲ. ಅನ್ವಿತೆ ಅಂದರೆ ಇನ್ನೊಂದು ಪದಾರ್ಥದ ಜೊತೆ ಅನ್ವಯ ಉಳ್ಳ ಅರ್ಥದಲ್ಲಿ ಪದಗಳಿಗೆ ಶಕ್ತಿ. ಅಲ್ಲಿ ಇನ್ನೊಂದು ಅನ್ನೋದನ್ನು ಕಾಮನ್ ಆಗಿ ಇಟ್ಟರು, ಅದು ಯಾವುದು ಬೇಕಾದರೂ ಆಗ್ಬೋದು. ಮೀಮಾಂಸಕರದ್ದು ಒಂದು ವಾದ ಇದೆ. ಗಾಮ್ ಆನಯ ಎಂಬಲ್ಲಿ ಗೋಪದಕ್ಕೆ ಆನಯನಾನ್ವಿತ ಗೋವು ಅರ್ಥ. ಇದು ವಿಶೇಷಾನ್ವಿತಾಭಿಧಾನವಾದ ಅಂತ ಕರೀತಾರೆ. ಈ ಥರ ಅನ್ನೋದು ಕಾಮನ್ ಆಗಿ ಉಳಿದಿಲ್ಲ, ಜನರಲ್ ಆಗಿ ಉಳಿದಿಲ್ಲ. ಮತ್ತೇನು? ಆನಯನ ವಿಶೇಷವಾಗಿ ಉಳಿಯಿತು. ವಿಶೇಷ ಅನ್ವಿತದಲ್ಲಿ ಶಕ್ತಿ ಯಾರ ಸಿದ್ಧಾಂತ? ಮೀಮಾಂಸಕರ ಸಿದ್ಧಾಂತ. ನಮ್ಮಲ್ಲಿ ಅದು ಆನಯನನೋ ನಯನನೋ ಬಂಧನನೋ ದರ್ಶನನೋ ಈ ಥರ. ನಮಗೆ ಇತರಾನ್ವಿತೇ ಶಕ್ತಿ, ಇದನ್ನು ಸಾಮಾನ್ಯಾನ್ವಿತೇ ಶಕ್ತಿ ಅಂತ ಹೇಳ್ತೀವಿ. ವಿಶೇಷಾನ್ವಿತೇ ಶಕ್ತಿ ಅನ್ನೋದು ಮೀಮಾಂಸಕರವಾದ. ಯೋಗ್ಯೇತರಾನ್ವಿತೇ ಶಕ್ತಿ ಅನ್ನೋದು ಸಾಮಾನ್ಯಾನ್ವಿತೇ ಶಕ್ತಿ ಅನ್ನೋದು ನಮ್ಮವಾದ. ಮೀಮಾಂಸಕರವಾದ ಸರಿಯಿಲ್ಲ ಅಂತ ತಿಳಿಸೋಕ್ಕೋಸ್ಕರ ಆಚಾರ್ಯರು ಅನ್ವಿತೆ ಅಷ್ಟೇ ಅಂದಿದ್ದಾರೆ ಹೊರತು ಆನಯನಾನ್ವಿತೆ ಅಂತ ಹೇಳಲಿಲ್ಲ. ಇದು ಮೂರನೇ ಅಂಶ. ಹಾಂ 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 ಹೌದು, ಅದೇ ಗುಣವಿಧಾನ ಅಂತಿದೆ. ಗುಣ ಅನ್ನೋದಕ್ಕೆ ನಮ್ಮ ಪರಿಭಾಷೆಯಲ್ಲಿ ಅರ್ಥ ಕ್ವಾಲಿಟಿ ಅಂತ. ಬಿಳಿ, ರುಚಿ ಇದೆಲ್ಲ ಗುಣ. ಮೀಮಾಂಸಾದಲ್ಲಿ ಗುಣವಿಧಾನ ಅಂದರೆ
ದ್ರವ್ಯ ವಿಧಾನ ಅಂತ ಅರ್ಥ. ಇವಾಗ ಯಾಗ ಮಾಡಬೇಕು ಅಂತ ಹೇಳಿದೆ. ಯಾವುದರಿಂದ ಯಾಗ? ಆ ಯಾಗದ ದ್ರವ್ಯ ಯಾವುದು? ದಧಿ. ಅಲ್ಲಿಗೆ ದಧಿ ಅನ್ನೋದು ಯಾಗಕ್ಕೆ ದ್ರವ್ಯ. ಯಾಗ ಅನ್ನೋದಕ್ಕೆ ಮೀಮಾಂಸಕರ ಮೀನಿಂಗು ದೇವತೋದ್ದೇಶೇನ ದ್ರವ್ಯತ್ಯಾಗ. ಇದು ಯಾಗ ಅಂದರೆ ಒಂದು ದೇವತೆಯನ್ನು ಉದ್ದೇಶಿಸಿಕೊಂಡು ನೀವು ದ್ರವ್ಯದ ತ್ಯಾಗವನ್ನು ಮಾಡಿದರೆ ಅದನ್ನು ಯಾಗ ಅಂತ ಕರಿತೇವೆ. ಅಲ್ಲಿಗೆ ಯಜೇತ ಅಂತ ಯಾಗ ಮಾಡ್ರಿ ಅಂತ ಬಂದಿದೆ. ಯಾವ ದ್ರವ್ಯ? ಯಾವುದದು? ದಧಿ. ಅಲ್ಲಿಗೆ ಗುಣವಿಧಾನ ಅಂದರೆ ಏನು? ಯಾಗಕ್ಕೆ ಬೇಕಾದ ದ್ರವ್ಯದ ವಿಧಾನ ಅಂತ ಅರ್ಥ. ಅದನ್ನ ಗುಣ ಅಂದರೆ ನಮ್ಮ ನೈಯಾಯಿಕರ ಗುಣವನ್ನು ಇಲ್ಲಿ ತರಬಾರದು. ಅದಕ್ಕೋಸ್ಕರ ರಾಯರು ದಧಿರೂಪ ದ್ರವ್ಯ ಅಂತಂದರು. ನನು ಯದಿ ಗಾಂ ಆನಯ ಇತ್ಯಾದಿ ವಾಕ್ಯೆ ಗಾಮಿತಿ ಪದೇನೈವ ಆನಯನಾನ್ವಿತಃ ಸ್ವಾರ್ಥಃ ಅಭಿಹಿತಃ ತದಾ ಆನಯೇತಿ ಪದಂ ವ್ಯರ್ಥಂ ಉಕ್ತಾರ್ಥತ್ವಾತ್. ಅನ್ವಿತಾಭಿಧಾನವಾದದ ಮೇಲೆ ಆಕ್ಷೇಪ. ಆಚಾರ್ಯರ ಸಿದ್ಧಾಂತ ಇತರಾನ್ವಿತೇ ಶಕ್ತಿ ಅಂತ. ಮೀಮಾಂಸಕರ ಸಿದ್ಧಾಂತ ಆನಯನಾನ್ವಿತೇ ಶಕ್ತಿ ಅಂತ. ವಿಶೇಷಾನ್ವಿತಾಭಿಧಾನವಾದದ ಮೇಲೆ ಆಕ್ಷೇಪ ಮಾಡಿ ಅದಕ್ಕೆ ಉತ್ತರವಾಗಿ ಸಾಮಾನ್ಯ ಅನ್ವಿತ ಅಭಿಧಾನ ನಮ್ಮ ವಾದವನ್ನು ಆಚಾರ್ಯರು ಟೀಕಾಕೃತ್ಪಾದರು ಆಚಾರ್ಯರ ಅನುವ್ಯಾಖ್ಯಾನದ ಹಿನ್ನೆಲೆಯಲ್ಲಿ ಕೊಡ್ತಾ ಇದ್ದಾರೆ. ವಿಶೇಷಾನ್ವಿತಾಭಿಧಾನವಾದದಲ್ಲಿ ಆಕ್ಷೇಪ ಇದು. ಇವಾಗ ಗಾಮ್ ಅನ್ನೋದಕ್ಕೆ ಹಸು ಅಂತ ಅಷ್ಟೇ ಅರ್ಥ ಅಲ್ಲ, ಕಿಂತು ಆನಯನಾನ್ವಿತ ಹಸು ಅಂತ ಅರ್ಥ. ಹಾಗಾದರೆ ಗಾಮ್ ಆನಯ ಎಂಬಲ್ಲಿ ಗಾಮ್ ಎಂಬ ಪದ ಎಷ್ಟು ಹೇಳ್ತು? ಆನಯನ ಎಂಬ ಕ್ರಿಯೆಯಿಂದ ಅನ್ವಯ ಉಳ್ಳ ಹಸು ಅಂತ ಅರ್ಥ. ಅಲ್ಲಿಗೆ ಗಾಮ್ ಪದಕ್ಕೆ ಎಲ್ಲ ಅರ್ಥ ಆಯಿತು. ಆನೆಯ ಪದ ಯಾಕೆ ಬೇಕು? ವ್ಯರ್ಥ. ಇದು ಆಕ್ಷೇಪ. ವ್ಯರ್ಥಂ ಉಕ್ತಾರ್ಥತ್ವಾತ್. ಆನೆಯ ಪದದಿಂದ ಏನು ಅರ್ಥ ಹೇಳಬೇಕೋ ಅದನ್ನು ಗೋಪದನೇ ಹೇಳಿದ್ರಿಂದ ಆನೆಯ ಪದ ವ್ಯರ್ಥ. ಆನ್ಸರ್ ಹೇಳಿ. ಆದರೆ ಗೋಪದ ಹೇಳಿದರೆ ಎಷ್ಟು ಗೊತ್ತಾಯ್ತು ನಿಮಗೆ? ಅಲ್ಲಿಗೆ ಸ್ವಾರ್ಥದಲ್ಲಿ ಮಾತ್ರ ಶಕ್ತಿ, ಅನ್ವಯದಲ್ಲಿ ಶಕ್ತಿ ಬಿಟ್ರಿ. ನೀವು ಅನ್ವಯದಲ್ಲಿ ಶಕ್ತಿ ಅಂತ ಹೇಳಿದ ಮೇಲೆ ಗಾಮ್ ಹೇಳಿದಾಗ ಆನಯನಾನ್ವಿತ, ಅಲ್ಲಿಗೆ ಗೋಪದಕ್ಕೆ ಅನ್ವಿತದಲ್ಲಿ ಶಕ್ತಿ ಬಿಟ್ರಿ ಅಂತ ಅರ್ಥ. ನೀವು ಅನ್ವಿತದಲ್ಲಿ ಶಕ್ತಿ ಅಂತ ಹೇಳಿದ ಮೇಲೆ ಗೋಪದಕ್ಕೆ ಆನಯನಾನ್ವಿತ ಗೋವು ಅಂತ ಅರ್ಥ ಬರಬೇಕು. ಅಷ್ಟು ಬಂದು ಅಂದರೆ ಆನೆಯ ಪದ ಕೇಳ್ತೀರಿ? ಪ್ರಶ್ನೆ ವೇಗಿದು. ವಿಚಾರ ಮಾಡಿದರೆ ಇದರಲ್ಲಿ ಸತ್ವ ಇಲ್ಲ. ಆನಯೇತಿ ಪದೇನ ಆನಯತ್ಯರ್ಥೇ ಅಭಿಹಿತೆ ಸತಿ ಆನಯತ್ಯರ್ಥ ಅನ್ವಿತಃ ಸ್ವಾರ್ಥಃ ಗೋಪದೇನ ಅಭಿಧೀಯತೆ ತೇನ ಆನಯೇತಿ ಪದಸ್ಯ ನ ವೈಯರ್ಥ್ಯಂ ಇತಿ ಚೇತ್. ನಿಮ್ಮದೇ ಪ್ರಶ್ನೆ ಇದು, ಸ್ವಲ್ಪ ಪರಿಷ್ಕಾರ ಮಾಡಿ ಹೇಳಿದ್ದಾರೆ ಟೀಕಾಕೃತ್ಪಾದರು. ಅಲ್ಲ, ಗಾಮ್ ಅಂತ ಹೇಳಿದಾಗ ಆನಯನಾನ್ವಿತ ಗೋವು ಅಂತ ಬೋಧ ಬಂತ? ಮತ್ತು ಯಾವಾಗ ಬಂತು? ಆನೆ ಏವಂಚ ಗಾಮ್ ಹೇಳಿ ಆನಯ ಅಂತ ಹೇಳಿದ ಮೇಲೆ ಗೋಪದದಿಂದ ಆನಯನಾನ್ವಿತ ಗೋವು ಅಂತ ಬರ್ತದೆ. ಆನೆಯ ಪದ ಬೇಕೇ ಬೇಕಲ್ಲ. ಹೌದಾ? ಹಾಗಾದರೆ ಆನೆಯ ಪದ ಏನು ಹೇಳ್ತು? ಗಾಮ್ ಅಂತ ಹೇಳಿತ್ತು. ನಿಮಗೆ ಆನಯನಾನ್ವಿತ ಗೋವು ಬೋಧ ಬರಲಿಲ್ಲ. ಆನೆಯ ಪದದಿಂದ ಆನಯನ ರೂಪ ಕ್ರಿಯೆಯು ತಿಳಿದ ಮೇಲೆ ಆ ಕ್ರಿಯೆಯಿಂದ ಅನ್ವಿತವಾದ ಗೋವು ಗೋಪದದಿಂದ ತಿಳಿತದೆ. ಆದರೆ ಆನೆಯ ಪದ ಏನು ಹೇಳ್ತು? ಕ್ರಿಯೆಯನ್ನು ಹೇಳ್ತು. ಬರೇ ಕ್ರಿಯೆ. ನಿಮ್ಮ ಸಿದ್ಧಾಂತ ಎಲ್ಲ ಪದಗಳಿಗೂ ಅನ್ವಿತೆ ಸ್ವಾರ್ಥೆ ಶಕ್ತಿ. ಆನೆಯ ಪದ ಏನು ಹೇಳ್ತು? ಅನ್ವಿತ ಸ್ವಾರ್ಥವನ್ನು ಹೇಳ್ತಾ
ಕೇವಲ ಆನಯನ ರೂಪ ಕ್ರಿಯೆಯನ್ನು ಹೇಳಿತು. ಅಲ್ಲಿಗೆ ಆನಯ ಪದವು ಹೇಗೆ ಸ್ವಾರ್ಥದಲ್ಲಿ ಮಾತ್ರ ಶಕ್ತನೋ ಎಲ್ಲ ಪದಗಳು ಹಾಗಾಗಲಿ. ಏನು ಅಪರಾಧ ಮಾಡಿದ್ದೇವೆ ಅವು? ದತ್ತಚಿಲಾಂಜಲಿ ಸ್ಯಾತ್ ಅನ್ವಿತಾಭಿಧಾನವಾದ. ನೀವು ಅನ್ವಿತಾಭಿಧಾನವಾದಕ್ಕೆ ಎಳ್ನೀರು ಕೊಡಬೇಕು. ಎಳ್ನೀರಂದರೆ ಈ ಎಳ್ನೀರಲ್ಲ, ಎಳ್ಳು ನೀರು ಕೊಡಬೇಕು ನೀವು. ಯಾಕೆಂದರೆ ಆನಯ ಪದ ಅದು ಸ್ವಾರ್ಥವನ್ನು ಮಾತ್ರ ತಿಳಿಸೋದಾದರೆ ಉಳಿದ ಪದ ಏನು ಅಪರಾಧ ಮಾಡಿದೆ ಅವುಗಳು ಸ್ವಾರ್ಥವನ್ನು ಮಾತ್ರ ತಿಳಿಸಲಿ. ಅನ್ವಿತಾಭಿಧಾನವೇ ಬಿದ್ದೋಯಿತು. ಆನಯೇತಿ ಪದೇನ ಆನಯತಿ ಅರ್ಥೇ, ಆನಯನ ರೂಪ ಕ್ರಿಯೆಯು ಅಭಿಹಿತೇ ಸತಿ ಹೇಳಿದಾಗ ತದನ್ವಿತ ಸ್ವಾರ್ಥ ಗೋಪದೇನ ಅಭಿಧೀಯತೆ. ಆಮೇಲೆ ಗೋಪದವು ಆನಯನಾನ್ವಿತ ಸ್ವಾರ್ಥವನ್ನು ಹೇಳ್ತದೆ. ಇತಿ ಆನಯೇತಿ ಪದಸ್ಯ ನವೈಯರ್ಥ್ಯಂ, ಆನಯ ಎಂಬ ಪದ ವ್ಯರ್ಥ ಅಲ್ಲ. ಇತಿ ಚೇತ್ ತರ್ಹಿ ಆನಯೇತಿ ಪದಂ ಕೇವಲಂ ಸ್ವಾರ್ಥ ಮಾತ್ರಂ ಆಚಕ್ಷಾಣಂ ಅನನ್ವಿತಾಭಿಧಾಯಿ ಪ್ರಾಪ್ತಂ ಯಥಾ ಚ ಇದಂ ಅನನ್ವಿತಾಭಿಧಾಯಿ ತಥಾ ಪದಾಂತರಮಪಿ ಸ್ಯಾತ್ ಇತಿ ದತ್ತಜಲಾಂಜಲಿಃ ಅನ್ವಿತಾಭಿಧಾನವಾದಃ. ಅಥ ಆನಯೇತಿ ಪದೇನ ಅಪಿ ಗೋಪದೇನ ಅಭಿಹಿತೇನ ಅರ್ಥೇನ ಅನ್ವಿತಃ ಸ್ವಾರ್ಥಃ ಅಭಿಧೀಯತೆ ತದಾ ಯಾವತ್ ಪೂರ್ವಂ ಪದಂ ಸ್ವಾರ್ಥಂ ನಾಭಿಧತ್ತೆ ತಾವತ್ ತದುತ್ತರಪದಸ್ಯ ಪೂರ್ವಪದಾರ್ಥಾನ್ವಿತ ಸ್ವಾರ್ಥಾಭಿಧಾನಂ ನಾಸ್ತಿ ಯಾವಚ್ಚ ಉತ್ತರಪದಂ ಸ್ವಾರ್ಥಂ ನಾಭಿಧತ್ತೆ ತಾವತ್ ಪೂರ್ವಪದಸ್ಯ ಉತ್ತರಪದಾರ್ಥಾನ್ವಿತ ಸ್ವಾರ್ಥಪ್ರತಿಪಾದನಂ ನ ಸಂಭವತಿ ಇತಿ ಅನ್ಯೋನ್ಯಾಶ್ರಯತ್ವಂ. ಅದಕ್ಕೆ ಗೋಪದವು ಆನಯ ಪದದಿಂದ ಗವಾನ್ವಿತ ಆನಯವು ತಿಳಿದ ಮೇಲೆ ಆನಯನಾನ್ವಿತ ಗೋರೂಪಾರ್ಥವನ್ನು ತಿಳಿಸ್ತದೆ. ಅಲ್ಲಿಗೆ ಆನಯ ಪದವು ಕೇವಲ ಸ್ವಾರ್ಥವನ್ನು ತಿಳಿಸಲ್ಲ. ದತ್ತಚಿಲಾಂಜಲಿ ಅನ್ಬೇಡ್ರಿ. ಆನಯ ಪದವು ಏನನ್ನು ತಿಳಿಸುತ್ತೆ? ಗವಾನ್ವಿತ ಆನಯನವನ್ನು. ಗವಾನ್ವಿತ ಆನಯವನ್ನು ಆನಯ ಪದ ತಿಳಿಸಬೇಕಾದರೆ ಗೋಪದ ಬೇಕು. ಗೋಪದದಿಂದ ಅರ್ಥ ತಿಳಿದ ಮೇಲೆ ತದನ್ವಿತ ಸ್ವಾರ್ಥವನ್ನು ಇದು ಹೇಳ್ತದೆ. ಅಂದರೆ ಈ ಪದವು ಸಾರ್ಥಕ, ಈ ಪದವು ಸಾರ್ಥಕ ಅಂದರೆ ಅನ್ಯೋನ್ಯಾಶ್ರಯ. ನಮ್ಮಲ್ಲಿ ಕೆಲವರಿಗೆ ಬಿಗುಮಾನ ಇರುತ್ತೆ, ಆಯಿತಾ. ಯಾವುದೋ ಒಂದು ಸಮಾರಂಭದಲ್ಲಿ ಇಬ್ಬರು ಒಟ್ಟಾಗ್ತಾರೆ. ಅವನು ಮಾತಾಡಿಸಿದರೆ ನಾನು ಮಾತಾಡಿಸ್ತೇನೆ ಅಂತ ನನ್ನ ಧೋರಣೆ, ಅವನು ಮಾತಾಡಿಸಿದ್ರೆ ನಾನು ಮಾತಾಡಿಸ್ತೇನೆ ಅವನ ಧೋರಣೆ, ಅವನು ಮಾತಾಡಿಸಿಲ್ಲ ನಾನು ಮಾತಾಡಿಸಿಲ್ಲ, ಅವನು ಮುಖ ಗಂಟಿ ಕಣ್ಣು ಏನು ರೀ ಮಾತಾಡಿಸಿದ್ದೀರಾ, ಅವನು ಮಾತಾಡಿದ್ರೆ ಅವನು ಕೇಳಿದ್ರೆ ಮನೆಯವ್ರು ಕೇಳಿದ್ರೆ ಅದೇ ಹೇಳೋದು ಅವನು. ಅಂತೂ ಇಬ್ಬರು ಮಾತಾಡಲಿಲ್ಲ, ಅನ್ಯೋನ್ಯಾಶ್ರಯ ನೋಡಿ. ಅದೇ ರೀತಿಯಲ್ಲಿ ಇದು ಅರ್ಥವನ್ನು ಹೇಳೋದಕ್ಕೆ ಇದು ಕಾಯ್ತಾ ಇರುತ್ತೆ, ಇದು ಅರ್ಥವನ್ನು ಹೇಳೋದಕ್ಕೆ ಇದು ಕಾಯ್ತಾ ಇರ್ತದೆ. ಅವನು ಹೇಳಲಿ ಅದನ್ವಿತ ಅರ್ಥವನ್ನು ನಾನು ಹೇಳ್ತೇನೆ ಅಂತ, ಇವನು ಹೇಳಲಿ ಅದನ್ವಿತ ಅರ್ಥವನ್ನು ನಾನು ಹೇಳ್ತೇನೆ ಅಂತ. ಅಲ್ಲಿಗೆ ಅವನು ಹೇಳಲಿಲ್ಲ ಇವನು ಹೇಳಲಿಲ್ಲ, ಅನ್ಯೋನ್ಯಾಶ್ರಯ. ಇದು ಅರ್ಥವನ್ನು ಹೇಳಿದ ಮೇಲೆ, ಏತದನ್ವಿತ ಅರ್ಥವನ್ನು ಇದು ಹೇಳಿದ ಮೇಲೆ ಇದರ ಅನ್ವಿತ ಅರ್ಥವನ್ನು ಇದು ಹೇಳುತ್ತೆ. ಆನಯ ಪದವು ಗವಾನ್ವಿತ ಆನಯವನ್ನು ಹೇಳಿದ ಮೇಲೆ ಆನಯನಾನ್ವಿತ ಗೋವನ್ನು ಗೋಪದ ಹೇಳುತ್ತದೆ, ಅನ್ಯೋನ್ಯಾಶ್ರಯ. ಅಲ್ಲಿಗೆ ಒಂದು ಅನ್ವಿತಾಭಿಧಾನದಲ್ಲಿ ಪರಸ್ಪರ ಅವಲಂಬನೆ ಇಲ್ಲ ಅಂದರೆ ಒಂದು ಪದ ವ್ಯರ್ಥ, ಪರಸ್ಪರ ಅವಲಂಬನೆ ಇದೆ ಅಂದರೆ ಅನ್ಯೋನ್ಯಾಶ್ರಯ. ಆದ್ದರಿಂದ ಈ ಅನ್ವಿತಾಭಿಧಾನವಾದವನ್ನು ಸಮರ್ಥನೆ ಮಾಡೋದು ಹೇಗೆ ಅಂತ ಸಮಸ್ಯೆ. ನ ಚ ವಾಚ್ಯಂ ಪರಸ್ಪರ ನಿರಪೇಕ್ಷಾಣಿ ಪದಾನಿ ಪ್ರಥಮಂ ಪದಾರ್ಥಾನ್ ಅನನ್ವಿತಾನ್
ಅಭಿಧಾಯ ಪಶ್ಚಾತ್ ಅನ್ಯೋನ್ಯಾನ್ವಿತಾನ್ ತಾನೇವ ಅಭಿದಧತಿ ಕ್ವಾ ಇತರೇತರಾಶ್ರಯತ್ವಂ ಇತಿ ದ್ವಿರಭಿಧಾನ ಕಲ್ಪನಾಯಾಃ ಅಪ್ರಾಮಾಣಿಕತ್ವಾತ್ ಅಚೇತನೇಷು ವಿರಮ್ಯ ವ್ಯಾಪಾರ ಅನುಪಪತ್ತೇಶ್ಚ. ಅದಕ್ಕೆ ಅವರು ಮಾತಾಡಿಸಿದರೆ ನಾ ಮಾತಾಡ್ತೇನೆ, ನಾ ಮಾತಾಡಿಸಿದರೆ ಅವನು ಮಾತಾಡ್ತೇನೆ ಅನ್ಯೋನ್ಯಾಶ್ರಯಕ್ಕೆ ಏನು ಮಾಡಬೇಕು ಅಂದರೆ ಇಬ್ಬರು ಮುಖ ನೋಡಿ ಮಾತಾಡಿಸೋದು ಬೇಡ. ಇವನು ಈ ಕಡೆ ನೋಡೋ ಒಂದು ಸತಿ ಮಾತಾಡಿಸಿ ಏನ್ರಿ ಬಂದ್ರಾ ಅನ್ರಿ, ಅವನು ಆ ಕಡೆ ನೋಡು ಇಬ್ಬರು ಮಾತು ಶುರು ಆಯಿತಾ, ಆಮೇಲೆ ಮುಖ ಕೊಟ್ಟು ಮಾತಾಡಿಸ್ರಿ. ಹಾಗೆ ಇಲ್ಲಿ ಪರಿಹಾರ. ಗಾಮ್ ಆನಯ ಎಂಬಲ್ಲಿ ಗಾಮ್ ಎಂಬ ಪದ ಆನಯನಾನ್ವಿತ ಗೋವನ್ನು ಹೇಳಿದರೆ ಈ ಪದದ ಅವಲಂಬನೆ ಬೇಕು. ಗಾಮ್ ಎಂಬ ಪದ ಮೊದಲು ಬರೇ ಗೋವು ಅಂತ ಅಷ್ಟೇ ಅರ್ಥ ಹೇಳುತ್ತೆ, ಅನ್ವಯ ಇಲ್ಲ. ಆನಯ ಎಂಬ ಪದ ಬರೇ ಕ್ರಿಯೆಯನ್ನು ಹೇಳುತ್ತದೆ. ಇದು ಕ್ರಿಯೆಯನ್ನು ಹೇಳ್ತು, ಇದು ಒಂದು ಪ್ರಾಣಿಯನ್ನು ಹೇಳ್ತು. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಆನಯನಾನ್ವಿತ ಗೋವನ್ನು ಗೋಪದ ಹೇಳುತ್ತದೆ, ಗವಾನ್ವಿತ ಆನಯನನ್ನು ಆನೆಯ ಪದ ಹೇಳುತ್ತದೆ. ಸರಿಯಾಗಿದೆಯೋ ಇಲ್ಲೋ? ಮೊದಲು ಸ್ವಾರ್ಥವನ್ನು ಮಾತ್ರ ಹೇಳೋದು, ಆಮೇಲೆ ಅನ್ವಿತ ಸ್ವಾರ್ಥವನ್ನು ಹೇಳೋದು. ಹೀಗೆ ಹೇಳ್ಬೋದಾ? ಅಲ್ಲಿಗೆ ಪದ ಎರಡು ಇವು ಅನ್ಯೋನ್ಯಾಶ್ರಯ ಇಲ್ಲ, ಇಂಡಿಪೆಂಡೆಂಟಾಗಿ ಇದು ಗೋವು ಅಂತ ಅರ್ಥ ಹೇಳುತ್ತೆ, ಇದರ ಅವಲಂಬನೆಯೇ ಇಲ್ಲ. ಇದು ಆನಯನ ಅಂತ ಅರ್ಥ ಹೇಳಿತು, ಇದರ ಅವಲಂಬನೆ ಇಲ್ಲ. ಒಂದರ ಅಪೇಕ್ಷೆ ಇಲ್ಲದೆ ಸ್ವಾರ್ಥವನ್ನು ಮೊದಲು ಹೇಳ್ತು, ಆಮೇಲೆ ಸ್ವಾರ್ಥ ತಿಳಿದ ಮೇಲೆ ಏತದನ್ವಿತ ಸ್ವಾರ್ಥವನ್ನು ಇದು ಹೇಳ್ತು, ಏತದನ್ವಿತ ಸ್ವಾರ್ಥವನ್ನು ಇದು ಹೇಳುತ್ತೆ. ಹೀಗೆ ಹೇಳೋಣ ಅಂದರೆ ಒಂದು ಪದವನ್ನು ನಾನು ಗಾಮಾನಯ ಒಂದು ಸತಿ ಹೇಳಿದ್ದು, ಇಡೀ ಎಷ್ಟು ಸತಿ ಅರ್ಥ ಹೇಳ್ಬೋದು ಹೇಳಿ? ಸಿದ್ಧಾಂತ ಹೇಗೆ ಅಂದರೆ ಸಕೃದೋಚ್ಚರಿತ ಶಬ್ದ ಸಕೃದರ್ಥಂ ಗಮಯತಿ. ಒಂದು ಸತಿ ಹೇಳಿದ ಶಬ್ದಕ್ಕೆ ಒಂದು ಅರ್ಥವನ್ನು ಹೇಳಬಹುದು. ಇವಾಗ ಏನು ಮಾಡಿದಿರಿ ನೀವು? ಎರಡು ಸತಿ ಅರ್ಥ ಹೇಳುತ್ತೋ ಸಾಧ್ಯನಾ? ನೀವು ಗಂಟೆಯನ್ನು ಬಾರಿಸಿದ್ದು ಟಣ್ ಅಂತ ಒಂದು ಸತಿ, ಅದು ಡಣ್ 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 ಬಾರಿಸ್ತಾ ಇರುತ್ತಾ? ಒಂದು ಸತಿ ಬಡಿದ್ರೆ ಒಂದು ಸತಿ ಮುಗೀತು. ಹಾಗೆ ಶಬ್ದವು ಒಮ್ಮೆ ಅರ್ಥವನ್ನು ಹೇಳಬೇಕು ಹೊರತು ದ್ವಿರಭಿಧಾನ ಎರಡು ಸತಿ ಅರ್ಥವನ್ನು ಹೇಳೋ ಸಾಮರ್ಥ್ಯ ಶಬ್ದಕ್ಕೆ ಇಲ್ಲ. ಹೇಳ್ತೀವಿ ಮೂರು ಸತಿ ಅರ್ಥ ಎಲ್ಲಿ ಹೇಳ್ತೀರಿ? ಅನ್ವಯ ಮಾಡ್ಕೋತೀರಿ ಅಷ್ಟೇ, ಅನ್ವಯ ಮಾಡ್ಕೋತೀರಿ. ಅರ್ಥಬೋಧ ಬರೋದು ಒಮ್ಮೆ. ಅನ್ವಯ ಕ್ರಿಯಾಪದ ಕರ್ತೃಪದ ಎಲ್ಲ ಜೋಡಿಸಿದ ಮೇಲೆ ಒಂದು ವಾಕ್ಯ ಅರ್ಥಬೋಧ ಬರ್ತದೆ ಅಲ್ವಾ? ಇಲ್ಲೇನಾಯಿತು ಅಂದರೆ ಗಾಮ್ ಆನಯ ಅಂತ ಅನ್ನೋ ಸೆಂಟೆನ್ಸಿಂದ ನಿಮಗೆ ಬೋಧ ಬರಬೇಕು. ಉದ್ದ ಇದೆ ಅಂತ ಇಟ್ಕೊಳ್ರಿ ಸೆಂಟೆನ್ಸು, ಒಂದೊಂದು ಪದದಿಂದ ಇಂಡಿವಿಜುವಲ್ ಆಗಿ ಒಂದೊಂದು ಅರ್ಥ ತಿಳಿಯಿತು, ಆಮೇಲೆ ಒಂದಕ್ಕೊಂದು ಕಚ್ಕೊಡೋದು. ಈ ಕ್ರಮ ಇದೆಯಾ? ಆದ್ದರಿಂದ ದ್ವಿರಭಿಧಾನ ಅನ್ನೋದು ಕಲ್ಪನೆ ಗೌರವ. ಒಂದು ಶಬ್ದ ಹೇಳಿದ ಕೂಡ ಅದಕ್ಕೆ ಏನು ಅರ್ಥ ಇದೆಯೋ ಅದು ತಿಳಿಬೇಕು. ಇನ್ನು ಅಚೇತನೇಶು ವಿರಮ್ಯ ವ್ಯಾಪಾರ ಅಯೋಗಾಚ್ಛ. ನೋಡಿ, ದೀಪದಲ್ಲಿ ದೀಪ ಅದರಲ್ಲಿ ಎರಡು ಶಕ್ತಿ ಇದೆ. ಒಂದು ಸುಡೋದು ಮುಟ್ಟಿದರೆ, ಇನ್ನೊಂದು ಬೆಳಕು ಬರೋದು. ಅದು ಮಕ್ಕಳಿಗೆ ಬೆಳಕು ಮಾತ್ರ ಮಾಡುತ್ತೆ, ಸುಡಲ್ಲ. ದೊಡ್ಡವರಿಗೆ ಸುಡೋದು ಮಾತ್ರ, ಬೆಳಕು ಕೊಡಲ್ಲ. ಹಾಗಾಗತ್ತಾ? ಅದಕ್ಕೆ ಬುದ್ಧಿ ಇದೆಯಾ? ಅಚೇತನೇಶು ಜಡ ಪದಾರ್ಥದಲ್ಲಿ ವಿರಮ್ಯ ವ್ಯಾಪಾರ, ಮೊದಲು ಹೀಗೆ ಮಾಡ್ತೇನೆ ಅಂತ ಅನ್ನೋ ವಿವೇಕ ಇರಲ್ಲ. ವಿರಮ್ಯ ವ್ಯಾಪಾರ ಅಂದರೆ ಬಿಟ್ಟು ಬಿಟ್ಟು ಕೆಲಸ ಮಾಡೋದು. ವಿರಾಮ ಹೊಂದಿ ವ್ಯಾಪಾರ, ವಿರಾಮ ಅಂತಿದೆಯಲ್ಲ ಅದೇ ವಿರಮ್ಯ. ಹಾಗೆ ಗಾಮ್ ಎಂಬ ಶಬ್ದಕ್ಕೆ ಶಕ್ತಿ ಎಲ್ಲಿರೋದು ಹೇಳಿ? ಅನ್ವಿತ ಸ್ವಾರ್ಥದಲ್ಲಿ. ಏನು ಮಾಡಬೇಕದು? ಗಾಮ್ ಎಂಬ ಶಬ್ದ ಎಲ್ಲಿ ಶಕ್ತಿ ಇದೆಯೋ ಆ ಕೆಲಸ ಮಾಡಬೇಕು. ಅಂದರೆ ಏನು ತಿಳಿಸಬೇಕು? ಅನ್ವಿತ ಸ್ವಾರ್ಥವನ್ನು ತಿಳಿಸಬೇಕು ಹೊರತು ಮೊದಲು ಕೇವಲ ಸ್ವಾರ್ಥವನ್ನು ತಿಳಿಸೋದು ಹೇಗೆ? ಅದಕ್ಕೆ ಬುದ್ಧಿ ಇದೆಯಾ? ನಾನು ಅನ್ವಿತ ಸ್ವಾರ್ಥವನ್ನು ತಿಳಿಸಿಬಿಟ್ರೆ ಅನ್ಯೋನ್ಯಾಶ್ರಯ ಬರ್ತದೆ, ಆದ್ದರಿಂದ ಮೊದಲು ಸ್ವಾರ್ಥವನ್ನು ಮಾತ್ರ ತಿಳಿಸ್ತೇನೆ, ಆಮೇಲೆ ಅವನು ಹೇಳಿದ ಮೇಲೆ ಅನ್ವಿತ ಸ್ವಾರ್ಥ. ಇಷ್ಟು ವಿವೇಕ ಅದಕ್ಕೆ ಇದೆಯಾ? ಅಚೇತನದಲ್ಲಿ ಏನು ಶಕ್ತಿ ಇದೆಯೋ ಅದು ನಡೀತದೆ. ಮಗು ಮುಟ್ಟಿದರೆ ಪಾಪ ಅದು ಗೊತ್ತಿಲ್ಲ ನಾನು ಸುಡ್ತೇನೆ ಅಂತ, ನಾನು ಸುಡಲ್ಲ, ದೀಪ ಸುಮ್ಮನೆ ಇರುತ್ತಾ?
ಅದಕ್ಕೇನು ಶಕ್ತಿಯೋ ಆ ಕೆಲಸವನ್ನು ಮಗುವು ದೊಡ್ಡವರು ಅದು ಮಾಡೇ ಮಾಡುತ್ತೆ. ಹಾಗೆ ಪದಗಳಿಗೆ ಶಕ್ತಿ ಇರೋದು ಎಲ್ಲಿ? ಇತರಾನ್ವಿತ ಸ್ವಾರ್ಥದಲ್ಲಿ. ಅಂದಮೇಲೆ ಅದು ಸ್ವಾರ್ಥವನ್ನು ಮಾತ್ರ ಸ್ಮರಣೆಗೆ ಮೊದಲು ತಂದುಕೊಟ್ಟು ಆಮೇಲೆ ಅನ್ಯೋನ್ಯಾಶ್ರಯ ಪರಿಹಾರ ಆಯಿತು ಅನ್ವಿತ ಸ್ವಾರ್ಥವನ್ನು ಹೇಳೋದು. ಇದು ಜಡದಲ್ಲಿ ಕೂಡಲ್ಲ. ಆದ್ದರಿಂದ ಅನ್ವಿತಾಭಿಧಾನವಾದದಲ್ಲಿ ಒಂದು ಅನ್ಯೋನ್ಯಾಶ್ರಯ, ಒಂದು ಪದಾಂತರ ವೈಯರ್ಥ, ಇವೆರಡು ದೋಷ ಕಟ್ಟಿಟ್ಟಿದ್ದು ಅಂತ ಈ ಪ್ಯಾರಾದ ಒಟ್ಟು ಪೂರ್ವಪಕ್ಷ. ಕಿಂಚ ಪದಾನಾಂ ಅನ್ವಿತೇಷು ಅರ್ಥೇಷು ಶಕ್ತಿ ಗೃಹೀತಾ ಚೇತ್ ತಥಾ ವಿಧಾನೇವ ಪ್ರಥಮಂ ಅಭಿದಧ್ಯುಃ ನ ಚೇತ್ ಪಶ್ಚಾದಪಿ ಕಥಂ ಅಭಿದಧ್ಯುಃ ಇತಿ. ಪದಗಳಿಗೆ ಅನ್ವಿತ ಸ್ವಾರ್ಥದಲ್ಲಿ ಶಕ್ತಿ ಇದೆ ಅಂದರೆ ಫಸ್ಟ್ ಸ್ಟೆಪ್ಪಲ್ಲೇ ಅನ್ವಿತ ಸ್ವಾರ್ಥವನ್ನು ತಿಳಿಸಬೇಕು ಹೊರತು ಕೇವಲ ಸ್ವಾರ್ಥವನ್ನು ತಿಳಿಸೋಕ್ಕೆ ಅದು ಸಾಧ್ಯ ಇಲ್ಲ. ಅನ್ವಿತ ಸ್ವಾರ್ಥದಲ್ಲಿ ಶಕ್ತಿ ಗೃಹೀತ ಆಗಿಲ್ಲ ಅಂದರೆ ಸೆಕೆಂಡ್ ಸ್ಟೆಪ್ಪಲ್ಲೂ ಅನ್ವಯವನ್ನು ತಿಳಿಸೋಕ್ಕೆ ಸಾಧ್ಯ ಇಲ್ಲ. ಗೃಹೀತ ಆಗಿದ್ದರೆ ಮೊದಲನೇ ಸಲನೇ ಅನ್ವಿತ ಸ್ವಾರ್ಥ ಆಗಿಲ್ಲ ಅಂದರೆ ಆಮೇಲೂ ತಿಳಿಸೋಕ್ಕೂ ಸಾಧ್ಯ ಇಲ್ಲ. ಆದ್ದರಿಂದ ಅನ್ಯೋನ್ಯಾಶ್ರಯ ಪದಾಂತರ ವೈಯರ್ಥ ಇದ್ದಿದ್ದೇ. ಇಷ್ಟು ಪೂರ್ವಪಕ್ಷ. ಇದಕ್ಕೆ ಉತ್ತರ ಮಧ್ಯಾಹ್ನ ನೋಡೋಣ. ಮಧ್ಯಾಹ್ನ ಇವತ್ತು 2:15 ಶುರು ಮಾಡಿ 3:45 ನಿಲ್ಲಿಸ್ಬಿಡೋಣ. 2:15 3:45. ಆಮೇಲೆ 15 ನಿಮಿಷ ಗ್ಯಾಪ್ ಕೊಟ್ಟು 4 ಗಂಟೆಗೆ ಇವತ್ತು ನಿನ್ನೆ ಥರ ಆ ಸಂವಾದ ಕಾರ್ಯಕ್ರಮ ಇದೆ, 2 ಸಂವಾದಗಳು, ಅದಕ್ಕೆ ಅವಕಾಶ ಮಾಡಬೇಕು ಅನ್ನೋ ಒಂದು. ಶ್ರೀಕೃಷ್ಣ ಅರ್ಪಣಮಸ್ತು.